ಆದಮೇಲೆ ಬಂದು ನಾವು ಇವಾಗ ಅಮೆಜಾನ್ ಅಕ್ವೇರಿಯಂ ಸಾಯಿಲ್ ಅಂತ ಇಸ್ಕೊಂಡಿದ್ದೀನಿ, ಅದನ್ನ ಬಂದು ಹಾಕ್ತಾಯಿದ್ದೀನಿ. ಇದು ಬ್ಲ್ಯಾಕ್ ಸಾಯಿಲ್, ಇದರಲ್ಲಿ ಬಂದು ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ. ಪ್ಲಾಂಟಿಗೆ ಏನೇನು ಬೇಕೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದರಲ್ಲಿ ಈ ಮಣ್ಣಲ್ಲಿ ಇರುತ್ತೆ. ಫಸ್ಟ್ ಲೇಯರ್ ಬಂದು ಆ ಮಣ್ಣು ಹಾಕೊಂಡಿದ್ದೀನಿ, ಸೆಕೆಂಡ್ ಲೇಯರ್ ಬಂದು ಇದು ಅಮೆಜಾನ್ ಅಕ್ವೇರಿಯಂ ಸಾಯಿಲ್ ಹಾಕೊತಾ ಇದ್ದೀನಿ. ಇದು ಮಣ್ಣು ಹಾಕಿದ್ಮೇಲೆ ಬಂದು ಆವಾಗಲೇ ಮಾಡಿ ಈ ಥರ ಅದು ಕಾರ್ಡ್ ಇಟ್ಕೊಂಡು ಬಂದು ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಆವಾಗಲೇ ನಿಮಗೆ ಬಂದು ಕ್ಲೀನಾಗಿ ಕಾಣಿಸುತ್ತೆ. ಮತ್ತು ಒಂದು ಲೇಯರು ಆ ಮಣ್ಣು ಹಾಕಿದ್ಮೇಲೆ ಇದು ಬ್ಲ್ಯಾಕ್ ಸಾಯಿಲು ಇನ್ನೊಂದು ಲೇಯರ್ ಬರಬೇಕು. ಟ್ಯಾಂಕಲ್ಲಿ ಬಂದು 1.5 ಇಂಚು ಇಲ್ಲ 1 ಇಂಚಿಗೆ ಬಂದು ಮಣ್ಣು ಹಾಕೊಬೇಕು. ಆವಾಗಲೇ ಗಿಡಕ್ಕೆ ಬಂದು ಅದು ಬೇರೆ ಇರುತ್ತಲ್ಲ, ಅದು ಬಂದು ಕರೆಕ್ಟಾಗಿ ಹಿಡಿಯುತ್ತೆ ಒಳಗಡೆ. ಅಂದರೆ ಪ್ಲ್ಯಾಂಟ್ಸ್ ನೀವು ನೀರು ಇವಾಗ ಏನಾಗುವಾಗ ಮೇಲೆ ಬರೋಲ್ಲ, ಪ್ಲ್ಯಾಂಟ್ಸ್ಗಳು ನೀರಲ್ಲಿಂದ ಮೇಲ್ಗಡೆ ಬಂದು ತೇಲೋ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೆ ನೀವು ಮಣ್ಣು ಬಂದು ಜಾಸ್ತಿ ಹಾಕಿರಬೇಕು. ಇವಾಗ ಆಗೋದ್ಮೇಲೆ ಬಂದು ಟ್ಯಾಂಕ್ ಇದೇ ಥರನೇ ಕಾಣಿಸುತ್ತೆ ನೋಡಿ. 1 ಇಂಚಿಗೆ ನಾನು ಮಣ್ಣು ಹಾಕಿದ್ದೀನಿ. ಅದು ಇದಾದ್ಮೇಲೆ ಬಂದು ಟ್ಯಾಂಕ್ ಇದೇ ಥರನೇ ಕಾಣಿಸುತ್ತೆ. ಮತ್ತು ಲೈಟಾಗಿ ನೀರನ್ನ ಸ್ಪ್ರೇ ಮಾಡ್ಕೊಬೇಕು. ಏನಕ್ಕಂದರೆ ಅದು ಬಂದು ಸ್ವಲ್ಪ ಒದ್ದೆ ಇದ್ರೇ ನಾವು ಇವಾಗ ಗಿಡ ಇಕ್ತಾಯಿದ್ದೀನಿ, ಒಂದೊಂದು ಗಿಡ ಇಕ್ಕೊಂಬರ್ತೀನಿ. ಅವಾಗ ನಿಮಗೆ